ಬಾಯಿ ಈ ಹಪ್ಪು ಯಾಕೋ ಕರ್ಕೊಂಡ್ ಬಂದೆ? ನೋಡಿಲ್ಲಿ ಕೇಡಿ ಅಂಕಲ್ ಕಾಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಸೇವ್ ಬಾಸ್ ಅಂತ ಆಗಿದೆ. ಬೇಕಾದ್ರೆ ನೋಡಿಲ್ಲಿ ಇದು ಸುನಿಲ್ ಚಿಕ್ಕಪ್ಪನ ಫೋನು. ಆದ್ರೆ ಇವ್ರು ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಬಾಸ್ ಅಂತ ಹಾಕೊಂಡಿದ್ದಾರೆ. ಇವ್ರು ಏನಕ್ಕೆ ಫೋನ್ ಮಾಡ್ತಿದ್ದಾರೆ? ಏನ್ ರೀಸನ್ ಇರ್ಬೋದು? ರಿಸೀವ್ ಮಾಡೋದೋ ಬೇಡವಾ? ಕೇಡಿ ಅಂಕಲ್ ಅಲ್ವಾ, ರಿಸೀವ್ ಮಾಡೋದು ಬೇಡ. ಹೌದು ಮುಂಚು, ರಿಸೀವ್ ಮಾಡೋದೇ ಬೇಡ. ಅಲ್ಲ ಚಿಕ್ಕಂಗೆ ಇವ್ರ ಹೆಂಗ್ ಪರಿಚಯ? ಬಾಸ್ ಅಂತ ಯಾಕೆ ಸೇವ್ ಮಾಡ್ಕೊಂಡಿದ್ದಾರೆ? ಚಿಕ್ಕಂಗೆ ಇವ್ರ ಕೇಡಿ ಅಂಕಲು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಇವರಿಂದ ದೂರ ಇರಕ್ಕೆ ಹೇಳ್ತೀನಿ. ಏ ಪೈಲ್ವಾನ್, ಏನೋ ಮಾಡ್ತಾ ಇದ್ಯಾ? ನೋಡೋ, ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಅರ್ಶನಶಾಸ್ತ್ರ ಎಲ್ಲ ಆಯ್ತಾ? ಶಾಸ್ತ್ರ ಅದ್ರ ಪಾಡ್ಗೋದಾಗ್ಲಿ. ನೋಡು, ನಮ್ಮ ಹುಡುಗರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದೇ ಬರ್ತಾರೆ. ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಕಣ. ಆ ನಮ್ಮ ಮಾವ ಅನ್ನಿಸ್ಕೊಂಡು ಅವನ್ನ ಕಟ್ಟಾಕಿದ್ದೆ, ಆದ್ರೆ ಅವನು ಎಸ್ಕೇಪ್ ಆಗಿದ್ದಾನೆ. ಅವನು ಎಸ್ಕೇಪ್ ಆದ್ರೆ ಸೀದಾ ಬರೋದೇ ಚೌಲ್ಟ್ರಿ ಹತ್ರಕ್ಕೆ ಅಂಡ್ ನಿನ್ನ ಹತ್ರಕ್ಕೆ. ಪೈಲ್ವಾನ್, ಯಾವುದೇ ಕಾರಣಕ್ಕೂ ನೀನು ಕಣ್ಣು ಕಾಣಿಸ್ಕೋಬಾರ್ದು. ಅವನಲ್ಲಿಗೆ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಆದ್ರೆ ನೀನ್ ತಡ ಮಾಡಬೇಡ. ಕಾರ್ಯನ ಬೇಗ ಬೇಗ ಮಾಡಿಸು. ಹಸೆ ಮನೆ ಮೇಲೆ ಬೇಗ ಕುತ್ಕೋ. ನಾನ್ ಹೇಳಿದ ಪ್ಲಾನ್ ಅನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಒಂದ್ ವೇಳೆ ಪ್ಲಾನ್ ಎಕ್ಸಿಕ್ಯೂಟ್ ಆಗಕ್ಕೂ ಮುಂಚೆ ಅವನೇನಾದ್ರೂ ಅಲ್ಲಿ ಬಂದ್ರೆ ಎಲ್ಲಾ ಪ್ಲಾನ್ ಕಬ್ಬೆದ್ದೋಗುತ್ತೆ. ಈಗಲೇ ಹೇಳ್ತಾ ಇದೀನಿ, ಮದುವೆ ನಿಲ್ಲೇಬೇಕು ಅಂಡ್ ನಿಂತು ಆ ಬ್ಲಡಿ ಮಲ್ಲಿಗೆ ಅವಮಾನ ಆಗ್ಲೇಬೇಕು. ಈ ಕೆಲ್ಸನ ತಾಳಿ ಕಟ್ಟಾದ್ಮೇಲೆ ಮಾಡಿದ್ರು ಓಕೆ ಅಂತ ಹೇಳಿದ್ದೆ, ಆದ್ರೆ ಅದನ್ನ ಯಾಕೋ ಈಗಲೇ ಮಾಡಿದ್ರೆ ಬೆಟರ್ ಅನ್ಸ್ತಾ ಇದೆ. ಯಾಕಂದ್ರೆ ನಮ್ಮ ಮಾವ ಬಂದು ಶಾಸ್ತ್ರನ ಮಧ್ಯಕ್ಕೆ ನಿಲ್ಸಿ ಎಲ್ಲ ಹಾಳು ಮಾಡೋದಕ್ಕೂ ಮುಂಚೆ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಆದ್ರೆ ಅದೇ ಬೆಟರ್. ಒಟ್ನಲ್ಲಿ ಮದ್ವೆ ದಿನಾನೇ ಮದ್ವೆ ಕ್ಯಾನ್ಸಲ್ ಆಗ್ಬೇಕು ಕಣೋ, ಅದು ನನಗ್ ಬೇಕಾಗಿರೋದು. ಆದಷ್ಟು ಬೇಗ ಈ ಕೆಲಸನ ಮುಗಿಸಿ ಅಲ್ಲಿಂದ ಓಡು. ಮತ್ತೇನಾದ್ರೂ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಇದೇನ ಅಪ್ಪು ಇದು? ಇವ್ರು ಈ ತರ ಹೇಳ್ತಿದ್ದಾರೆ. ಈಗ ಏನೋ ಮಾಡೋದು? ಏನ್ ಮಾಡ್ತಾ ಇದ್ದಾರೆ ಇಬ್ರು? ಯಾರ್ದ ಫೋನು? ಸುನಿಲ್ ಚಿಕ್ಕಪ್ಪಂದು. ಮಕ್ಕಳು ಫೋನೆಲ್ಲ ಇಟ್ಕೋಬಾರ್ದು. ಮಿಂಚು, ನಂಗೆ ತುಂಬಾ ಭಯ ಆಗ್ತದೆ. ಏನ್ ಮಾಡೋದು? ಅಯ್ಯೋ ದೇವ್ರೆ, ಸರಿಯಾಗಿ ಲಾಕ್ ಆಗ್ಬಿಟ್ಟಲ್ಲಪ್ಪ. ಒಂದು ನಿಮಿಷ ಇದ್ದಿದ್ರೆ ಹೇಗೋ ತಪ್ಪಿಸ್ಕೊಡ್ತಿದ್ದೆ. ಏನ್ ಮಾಡೋದೀಗ? ಅಮ್ಮ, ಫೋನ್ ಅವಶ್ಯಕತೆ ಇಲ್ಲಮ್ಮ. ಥ್ಯಾಂಕ್ಸ್ ಅಮ್ಮ. ನನ್ನ ಜೊತೆ ಆಟ ಆಡೋರು ಬರೀ ಸೋಲಲ್ಲ, ಸಾಯ್ತಾರೆ. ಅಂಡ್ ನೀನು ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅದು ಆಗಲ್ಲ. ಯಾಕಂದ್ರೆ ಎಲ್ಲಾ ದಾರಿನೂ ಈ ಜೆಡಿ ಕ್ಲೋಸ್ ಮಾಡ್ಬಿಟ್ಟಿದ್ದಾನೆ. ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನೆನ್ನೆನೆ ನಿನ್ನ ಮೂಟೆ ಕಟ್ಟಿ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾ ಇದ್ದೆ. ಆದ್ರೆ ಒಂದೇ ಒಂದು ಮಾವ ಅನ್ನೋ ಸೆಂಟಿಮೆಂಟ್ ಇದೆ ನೋಡು, ಆ ಬ್ಲಡಿ ಮಾವ ಅನ್ನೋ ಸೆಂಟಿಮೆಂಟ್ ಒಂದೇ ನಿನ್ನ ಜೀವಂತವಾಗಿರೋದಿಕ್ ಬಿಟ್ಟಿರೋದು. ಏನೋ ಮಾಮ, ನನ್ನ ಮನೇಲಿ ನನ್ನ ದುಡ್ಡಲ್ಲಿ ತಿಂದು ಉಂಡು ಕುಡ್ದು ತೇಗಿ ಕೊನೆಗೆ ನನಗೆ ಬಗ್ನಿಗೂಟ ಇಡಕ್ ನೋಡ್ತೀಯಲ್ಲ, ಸರಿನಾ ನೀನು ಮಾಡಿದ್ದು? ಅಳಿಮಯ್ಯ, ಮುಚ್ಚ ಬಾಯಿ. ಅಳಿಮಯ್ಯ ಅಂತ ಅಳಿಮಯ್ಯ. ಏನದೇ ಮಾಮ್ಸ್ 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 ಅಂತ ಬಾಯಿ ತುಂಬಾ ಕರಿತಾ ಇದ್ದೆ ನಿನ್ನ. ಅದೊಂದೇ ಕಾರಣಕ್ಕೆ ಕಣಪ್ಪ ನಿನಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ. ಅದೊಂದೇ ಕಾರಣಕ್ಕೆ. ಸೆಂಟಿಮೆಂಟ್ ಇದೆಯಲ್ಲ, ಬ್ಲಡಿ ಮಾಮ ಅನ್ನೋ ಸೆಂಟಿಮೆಂಟ್, ಆ ಒಂದೇ ಕಾರಣಕ್ಕೆ.
ಜನರಲಿ ಏನಾಗುತ್ತೆ ಗೊತ್ತಾ ಮಾಮ, ಒಬ್ಬ ವ್ಯಕ್ತಿಗೆ ಅವನ ಪರ ಇರೋರೆಲ್ಲ ತನ್ನವರು ಅಲ್ವಾ, ಅದೇ ಅವನ ವಿರುದ್ಧ ನಿಲ್ಲೋರೆಲ್ಲ ಶತ್ರುಗಳೇ. ಆದ್ರೆ ಒಂದು ಕನ್ಫ್ಯೂಷನ್ ಏನ್ ಗೊತ್ತಾ, ತನ್ನ ಮನೇಲೇ ಎತ್ಕೊಂಡು ಅವನ ವಿರುದ್ಧ ನಿಲ್ತಾರಲ್ಲ ಅಂತವ್ರಿಗೆ ಏನಂತಾರೆ? ದ್ರೋಹಿಗಳು. ಶತ್ರುಗಳಿಗಾದ್ರೂ ಒಂದು ಪಕ್ಷ ಕ್ಷಮೆ ಅನ್ನೋದಿರುತ್ತೆ, ಹೋಗು ಶಂಸಿದಿನಿ ಹಾಳಾಗೋಗು ಅಂತ ಬಿಟ್ಬಿಡ್ಬೋದು. ಆದ್ರೆ ದ್ರೋಹಿಗಳಿರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕು ಮಾಮ? ಯಾಕೋ ಮಾಮ, ಏನೋ ನಿನ್ನ ಸಮಸ್ಯೆ, ವಯಸ್ಸಾಗಿದೆ, ಕೊನೆಗಾಲದಲ್ಲಾದ್ರೂ ಒಳ್ಳೆಯವನು ಅನ್ಸ್ಕೋಬೇಕು ಅನ್ನೋ ತೇವಲ್ಲ. ಜೈಲ್ಗೆ ಹೋಗಿ ಬಂದ್ಮೇಲೆ ತುಂಬಾ ಬದಲಾಗ್ಬಿಟ್ಟಿದ್ಯಲ್ಲ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಪ್ಪ? ಓಡೋಗಿ ಆದಷ್ಟು ಬೇಗ ಆ ಮದುವೆನ ನಿಲ್ಲಿಸ್ಬೇಕು ಅಂತಿದ್ಯ ಅಲ್ವಾ? ಮಾಮ, ನಾನು ಅದೇ ಕೆಲಸನೇ ಕಣೋ ಮಾಡ್ತಾ ಇರೋದು, ಮದುವೆ ನಿಲ್ಲಿಸ್ಬೇಕು ಅಂತಾನೆ ನಾನು ಇರೋದು. ಆದ್ರೆ ನೀನು ಆ ಥರ ಬೀಳ್ತಾ ಇದೀಯ ಸುಮ್ಮನೆ. ಅರ್ಜೆಂಟ್ ಮಾಡೋದ್ರಿಂದ ಏನ್ ಮಜಾ ಬರುತ್ತೆ ನೀನೇ ಹೇಳು? ಮದುವೆನ ಫೈನಲ್ ಸ್ಟೇಜ್ವರೆಗೂ ತಗೊಂಡೋಗಿ ಆಗ ನಿಲ್ಲಿಸ್ತೀವಿ ಗೊತ್ತಾ, ಅದು ಮಜಾ. ಅಂದ್ರೆ ಇಬ್ರು ಹಸೆ ಮನೆ ಮೇಲೆ ಕೂತಿರ್ತಾರೆ, ಗಂಡು ಹೆಣ್ಣು ಆ ಕಡೆ ಈ ಕಡೆ ಎಲ್ಲ ಜನ ಸುತ್ತ ನಿಂತಿರ್ತಾರೆ. ಇನ್ನೇನ್ ತಾಳಿ ಕಟ್ಟೋ ಟೈಮಲ್ಲಿ ನಿಲ್ಲಿಸ್ತೀವಿ ನೋಡು ಮದುವೆ, ಅದು ಮಜಾ ಅಂದ್ರೆ.